ಪ್ರಿಯರೇ, ಕ್ರಿಸ್ಮಸ್ ಬಂತೆಂದರೆ ನಮಗೆ ನೆನಪಾಗುವ ಒಂದು ಶ್ರೇಷ್ಠ ಗೀತೆ ಸೈಲೆಂಟ್ ನೈಟ್, ಶಾಂತ ರಾತ್ರಿ. ಈ ಗೀತೆ ಇಲ್ಲದ ಕ್ರಿಸ್ಮಸ್ ಇಲ್ಲ. ಈ ಗೀತೆಗೆ 208 ವರ್ಷಗಳ ಇತಿಹಾಸವಿದೆ. ಈ ಗೀತೆ 300ಕ್ಕಿಂತಲೂ ಅಧಿಕ ಭಾಷೆಗಳಲ್ಲಿ ಭಾಷಾಂತರಗೊಂಡಿದೆ. ಮೊದಲು ಈ ಗೀತೆ ಬರೆದದ್ದು ಜರ್ಮನ್ ಭಾಷೆಯಲ್ಲಿ. ಈ ಗೀತೆ ಮೊದಲು ಮುದ್ರಣಗೊಂಡಾಗ 30 ಮಿಲಿಯನ್ ಪ್ರತಿಗಳು ಒಂದೇ ಸಮನೆ ಮಾರಾಟಗೊಂಡವು. ಅಂದರೆ ಜಗತ್ತಿನಲ್ಲಿ ಸೇಲಾದ 3ನೇ ಅತಿ ಹೆಚ್ಚು ಗೀತೆಯಂತೆ. ಈ ಹಾಡು 26,000 ವಿವಿಧ ಶೈಲಿಯಲ್ಲಿ ಹಾಡಿದ್ದಾರಂತೆ. ಇಂಥ ಶ್ರೇಷ್ಠ ಗೀತೆಯ ಇತಿಹಾಸವನ್ನು ನಾವೊಮ್ಮೆ ಅರಿಯೋಣ. 1816 ಇಸವಿಯಲ್ಲಿ ನೆಪೋಲಿಯನ್ನ ಯುದ್ಧದಿಂದಾಗಿ ಆಸ್ಟ್ರಿಯಾ ದೇಶ ಬಹಳ ಬಡತನದಲ್ಲಿತ್ತು. ಯುವ ಕಥೋಲಿಕ್ ಗುರುಗಳಾದ ಜೋಸೆಫ್ ಮೋರ್ ಒಂದು ಸಂಜೆ ಆಸ್ಟ್ರಿಯಾದ ಸಾಲ್ಸ್ಬರ್ಗ್ ಊರಿನ ಸಂತ ನಿಕೋಲಸ್ ಚರ್ಚ್ ಒಬನ್ದಾರ್ಫ್ ಎಂಬಲ್ಲಿ ನಡೆದುಕೊಂಡು ಹೋಗುತ್ತಿದ್ದರು. ಮಂಜು ಕವಿದ ವಾತಾವರಣದಲ್ಲಿ ಅವರಿಗೆ ಆ ಇಡೀ ಊರು ಒಂದು ಗೋದಲಿಯಂತೆ ಕಾಣುತ್ತಿತ್ತು. ಈ ಗೀತೆಯ ಸಾಲುಗಳನ್ನು ಜರ್ಮನ್ ಭಾಷೆಯಲ್ಲಿ ಅವರೊಂದು ಕವಿತೆಯ ರೂಪದಲ್ಲಿ ಬರೆದರು. ಆದರೆ ಅವರಿಗೆ ಹಾಡಲಿಕ್ಕೆ ಬರ್ತಿದ್ದಿಲ್ಲ. 2 ವರ್ಷಗಳ ನಂತರ 1818ರಲ್ಲಿ ತನ್ನ ಚರ್ಚಿನಲ್ಲಿ ನಡುರಾತ್ರಿಯ ಪೂಜೆಗೆ ಈ ಗೀತೆಯನ್ನು ಹಾಡಬಹುದೇನೋ ಒಂದು ಕುತೂಹಲ ಅವರಿಗೆ ಮೂಡಿತು. ಆದ್ದರಿಂದ ಆ ಚರ್ಚಿನಲ್ಲಿ ಸಂಗೀತ ಬಾರಿಸುತ್ತಿದ್ದ ಆರ್ಗ್ಯಾನಿಸ್ಟ್ ಫ್ರಾನ್ಸ್ ಝೇವಿಯರ್ ಗ್ರೂಬರ್ ಬಳಿ ಅವರು ಹೋಗ್ತಾರೆ. ಮತ್ತು ಈ ತನ್ನ ಕವಿತೆಯನ್ನು ಅವರಿಗೆ ಕೊಟ್ಟು ಇದಕ್ಕೆ ಸಂಗೀತ ಜೋಡಿಸಬಹುದೇ ಎಂದು ಕೇಳ್ತಾರೆ. ಇನ್ನೇನು ಕೆಲವೇ ಗಂಟೆಗಳಿರುವಾಗ ಗ್ರೂಬರ್ ಹೇಳ್ತಾರೆ, ಮಳೆ ಬಂದುದರಿಂದ ನಮ್ಮ ಚರ್ಚಿನ ಆರ್ಗನ್ ಹಾಳಾಗಿದೆ, ಕೆಟ್ಟು ನಿಂತಿದೆ, ಅದನ್ನು ಸರಿಪಡಿಸಲು ಆಗುವುದಿಲ್ಲ. ಆದರೂ ಛಲ ಬಿಡದೆ ಈ ಕವಿತೆಗೆ ಒಂದು ರಾಗ ಸಂಯೋಜನೆ ಮಾಡ್ತಾರೆ. ಫಾದರ್ ಜೋಸೆಫ್ ಮೋರ್ ಗಿಟಾರ್ ಬಾರಿಸುತ್ತಾ ಮೊದಲ ಬಾರಿಗೆ ತಮ್ಮ ಚರ್ಚಿನಲ್ಲಿ ಈ ಗೀತೆಯನ್ನು ಹಾಡಿದರು. ಈ ಗೀತೆಯ ಸಂಗೀತದ ಆ ಪ್ರತಿ ಹಾಳಾದಂಥ ಆ ಚರ್ಚಿನ ಆರ್ಗನ್ ಮೇಲೆ ಇತ್ತು. ಆ ಚರ್ಚಿನ ಆರ್ಗನನ್ನು ರಿಪೇರ್ ಮಾಡಲಿಕ್ಕೆ ಬಂದಂಥ ಕಾರ್ಲ್ ಮಾರ್ಚರ್ ಎನ್ನುವವ ಈ ಸಂಗೀತದ ನೋಟ್ಸನ್ನು ನೋಡಿ ಭಾಳ ಅಚ್ಚರಿಗೊಂಡ. ಆತನಿಗೆ ಈ ಆರ್ಗನ್ ರಿಪೇರಿ ಆದ ಕೂಡಲೇ ಅದನ್ನು ನುಡಿಸಬೇಕೆಂಬ ಆಶೆ ಆಯಿತು. ಆ ಸಂಗೀತವನ್ನು ತನ್ನ ಊರಾದ ಅಲ್ಫಿನ್ ಎಂಬ ಹಳ್ಳಿಗೆ ಕೊಂಡೋಗ್ತಾನೆ. ಅಲ್ಲಿ ಅವರು ಹಾಡಲಿಕ್ಕೆ ಆರಂಭಿಸ್ತಾರೆ. 1834 ಈ ಹೊತ್ತಿಗೆ ಈ ಗೀತೆ ಇಡೀ ಯುರೋಪಿಗೆ ತಲುಪಿತು. ಹಾಗೂ ರಾಜ ಫೆಡರಿಕ್ ವಿಲಿಯಂ ತನ್ನ ಚರ್ಚಿನಲ್ಲಿ ಪ್ರತಿ ವರ್ಷ ಈ ಹಾಡನ್ನು ಹಾಡಬೇಕೆಂದು ಆಜ್ಞಾಪಿಸಿದ. ಪ್ರಿಯರೇ, ಹೀಗೆ ಕಾಲಕ್ರಮೇಣ ಈ ಗೀತೆ ಇಡೀ ಊರಿಗೆ ಹಬ್ಬಿ ಇಡೀ ಪ್ರಪಂಚವನ್ನು ಆವರಿಸಿತು. ಇವತ್ತು ನಾವು ಈ ಗೀತೆಯನ್ನು ಹಾಡ್ತೇವೆ. ಸೈಲೆಂಟ್ ನೈಟ್.